ನವರಾತ್ರಿಯ ಮೊದಲ ದಿನ, ದೇವಿಯ ಮೊದಲ ಸ್ವರೂಪ ಶೈಲಪುತ್ರಿಯ ಅವತಾರದಲ್ಲಿ ಈಗಾಗಲೇ ವಿಶೇಷ ಪೂಜೆಯನ್ನು ಕೂಡ ಜರುಗಿಸಲಾಗಿದೆ. ಜೊತೆಗೆ ವೇದಿಕೆ ಕೂಡ ಸಿದ್ಧವಾಗಿದೆ ಉದ್ಘಾಟನೆಗೋಸ್ಕರ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅರಮನೆಯಲ್ಲೂ ಕೂಡ ಅಷ್ಟೇ. ಅರಮನೆಯಲ್ಲಿ ಇವತ್ತು ರಾಜಮನೆತನದ ಖಾಸಗಿ ದಸರಾ ಇದೆ, ಖಾಸಗಿ ದರ್ಬಾರ್. ನವರಾತ್ರಿಯ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರನ್ನು ನಡೆಸಲಾಗ್ತಾ ಇದೆ. ಸೊ ಈ ಸಂಬಂಧ ಇವತ್ತು ಬೆಳಗ್ಗೆನೆ ಫಸ್ಟ್ ಮಾಡಿದ್ದು ಎಣ್ಣೆ ಶಾಸ್ತ್ರ ಕಾರ್ಯವನ್ನು ಆರಂಭ ಮಾಡಲಾಗುತ್ತೆ. ಬೆಳಗ್ಗೆ 5:15 6:10 ಸಿಂಹಾಸನವನ್ನು ಜೋಡಣೆ ಮಾಡುವ ಕಾರ್ಯ ನಡೆಯುತ್ತೆ. ರತ್ನ ಖಚಿತ ಸಿಂಹಾಸನಕ್ಕೆ ಸಿಂಹದ ಮುಖವನ್ನ ಜೋಡಣೆ ಮಾಡ್ತಾರೆ. ಆಮೇಲೆ ಬೆಳಗ್ಗೆ 7:15 8:15 ಒಳಗೆ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರಿಗೆ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಸೊ ಇದು ಅರಮನೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ, ಮತ್ತೊಂದು ಕಡೆ ಅರಮನೆಯಲ್ಲಿ. ಸೊ ಅರಮನೆಯಲ್ಲಿ ಯಾವ ರೀತಿ ಖಾಸಗಿ ದಸರಾಗೆ ಸಿದ್ಧತೆಗಳಾಗಿದೆ ಅನ್ನೋದರ ಕುರಿತು ನಮ್ಮ ಸಹೋದ್ಯೋಗಿ ರಕ್ಷಾ ಕೋಟ್ಯಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದ್ದು, ಇನ್ನು ಅರಮನೆಯಲ್ಲೂ ಕೂಡ ನವರಾತ್ರಿಯ ಮೊದಲ ದಿನವಾದ ಇಂದು ಖಾಸಗಿ ದರ್ಬಾರ್ಗೆ ಎಲ್ಲಾ ವಿಧಿವಿಧಾನಗಳನ್ನ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಸದ್ಯ ನಾನೀಗ ಅರಮನೆಯ ಮುಂಭಾಗದಲ್ಲಿದ್ದೇನೆ. ಇಂದು ಬೆಳಗ್ಗೆಯಿಂದಲೇ ಎಣ್ಣೆ ಶಾಸ್ತ್ರ ಕೂಡ ನಡೆದಿದೆ. ಇನ್ನು ಬೆಳಗ್ಗೆ 5:45 6:10 ಒಳಗಿನ ಶುಭ ಮುಹೂರ್ತದಲ್ಲಿ ರತ್ನಖಚಿತ ಸಿಂಹಾಸನಕ್ಕೆ ಸಿಂಹದ ಮುಖವನ್ನ ಜೋಡಣೆ ಮಾಡಲಾಗಿದೆ. ಇನ್ನು ಬೆಳಗ್ಗೆ 7:45 8:45 ಒಳಗೆ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಲಿದ್ದು, ಬೆಳಗ್ಗೆ 10:30 ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಹಾಗೆಯೇ ಕುದುರೆ ಹಸುಗಳು ಕೂಡ ಆಗಮನ ಆಗಲಿಕ್ಕಿದೆ. ಇನ್ನು ಬೆಳಗ್ಗೆ 11 ಕಳಸ ಪೂಜೆ ಮತ್ತು ಸಿಂಹಾಸನದ ಪೂಜೆ ನಡೆಯಲಿದ್ದು, ಬೆಳಗ್ಗೆ 11:35 12 ಒಳಗಡೆ ಖಾಸಗಿ ದರ್ಬಾರ್ ನಡೆಯಲಿದೆ. ಇನ್ನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ಒಂದು ಸಿಂಹಾಸನದಲ್ಲಿ ರಾಜಖಚಿತ ಪೋಷಾಕಿನಲ್ಲಿ ಮಿಂಚಲಿದ್ದಾರೆ. ಅದರಲ್ಲೂ ಕೂಡ ಸಂಸದರಾದ ಬಳಿಕ ಮೊದಲ ಬಾರಿಗೆ ಅವರು ಈ ಒಂದು ಖಾಸಗಿ ದರ್ಬಾರ್ನಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ಇನ್ನೂ ಕೂಡ ವಿಶೇಷ ಅಂತ ಹೇಳ್ಬೋದು. ಇನ್ನು ಈ ಒಂದು ಖಾಸಗಿ ದರ್ಬಾರನ್ನ ನೋಡೋದಕ್ಕೆ ಹೊರಗಿನವರಿಗೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಕೇವಲ ಅಲ್ಲಿನ ರಾಜವಂಶಸ್ಥರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುವಂಥದ್ದು. ಹಾಗಾಗಿ ಮಧ್ಯಾಹ್ನದ ತನಕ ಕೂಡ ಈ ಒಂದು ಅರಮನೆಯ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಇನ್ನು ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದ್ದು, ಮಧ್ಯಾಹ್ನದ ಮೇಲೆಯಷ್ಟೇ ಸಾರ್ವಜನಿಕರು ಬೇಕಿದ್ರೆ ಈ ಒಂದು ಅರಮನೆಯ ಒಳಗೆ ಪ್ರವೇಶವನ್ನು ಪಡ್ಕೋಬಹುದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ರಕ್ಷಾ ಕೋಟ್ಯಾನ್, ಮೈಸೂರು. ಓಕೆ, ನಮ್ಮ ಕೊಲೀಗ ರಕ್ಷಾ ಅಲ್ಲಿ ಯಾವ ರೀತಿಯಾದಂತ ಸಿದ್ಧತೆ ನಡೆದಿದೆ, ಏನೆಲ್ಲ ಪೂಜೆ ಆಗಿದೆ ಬೆಳಗ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವರದಿಯನ್ನ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.